ನಮಸ್ಕಾರ ಗೆಳೆಯರೆ. ಇಂದಿನ ಈ ವಿಡಿಯೋವನ್ನು ವಿಶೇಷವಾಗಿ ಮಕರ ರಾಶಿಯ ಜಾತಕದವರಿಗಾಗಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ನಾವು 2026ರಿಂದ 2030ರವರೆಗಿನ ಮುಂಬರುವ 5 ವರ್ಷಗಳ ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ಮಾಡುತ್ತೇವೆ. ಮತ್ತು ಸಾಡೆ ಸಾತಿ 7.5 ಶನಿ ಮುಗಿದ ನಂತರ ಈ ಸಮಯವು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಈ ವಿಡಿಯೋ ಕೇವಲ ಸಾಮಾನ್ಯ ರಾಶಿಫಲಕ್ಕೆ ಸೀಮಿತವಾಗಿಲ್ಲ. ಬದಲಿಗೆ ಗ್ರಹಗಳ ದೀರ್ಘಕಾಲದ ಚಲನೆಯ ಆಧಾರದ ಮೇಲೆ ವೃತ್ತಿ, ಹಣ, ಸಂಬಂಧಗಳು ಮತ್ತು ವೈಯಕ್ತಿಕ ಸ್ಥಿರತೆಗೆ ಸಂಬಂಧಿಸಿದ ಪ್ರಮುಖ ಸಂಕೇತಗಳನ್ನು ಸ್ಪಷ್ಟವಾಗಿ ವಿವರಿಸುವ ಪ್ರಯತ್ನವಾಗಿದೆ. ಮುಂಬರುವ 5 ವರ್ಷಗಳು ನಿಮಗಾಗಿ ಅವಕಾಶಗಳು, ಜವಾಬ್ದಾರಿಗಳು ಮತ್ತು ಹೊಸ ದಿಕ್ಕಿನ ದೃಷ್ಟಿಯಿಂದ ಏನನ್ನು ಹೊತ್ತು ತರುತ್ತಿವೆ ಎಂದು ತಿಳಿಯಲು ನೀವು ಬಯಸಿದರೆ ಈ ವಿಡಿಯೋ ನಿಮಗಾಗಿ ಇದೆ. ಮೊದಲನೆಯದಾಗಿ ಶನಿದೇವನ ಸಂಚಾರ. ಶನಿದೇವನು ನಿಮ್ಮ ಲಗ್ನಾಧಿಪತಿ, ಅಂದರೆ ನಿಮ್ಮ ದೇಹ ಮತ್ತು ಜೀವನದ ಮಾಲೀಕ. ಸದ್ಯಕ್ಕೆ ಇಂದಿನ ತಾರೀಖಿನಂದು ಶನಿದೇವನು ಮೀನರಾಶಿಯಲ್ಲಿದ್ದಾನೆ. ಇದು ನಿಮ್ಮ 3ನೇ ಮನೆಯಾಗಿದೆ. 3ನೇ ಮನೆಯು ಪರಾಕ್ರಮ ಮತ್ತು ಶ್ರಮದ ಮನೆಯಾಗಿದೆ. ಇಲ್ಲಿ ಶನಿದೇವನು ನಿಮಗೆ ಸಮಾಧಾನ ಅಥವಾ ರಿಲೀಫ್ ನೀಡುತ್ತಿದ್ದಾನೆ. ನಿಮ್ಮ ಸ್ಯಾಡೆ ಸಾತಿ ಈಗಾಗಲೇ ಮುಗಿದಿದೆ. ಈ ಸಮಯವು 2027ರ ಮಧ್ಯದವರೆಗೆ ಇರುತ್ತದೆ. ಆದರೆ 3 ಜೂನ್ 2027ರಂದು ಶನಿದೇವನು ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ 4ನೇ ಮನೆಯಾಗಿದೆ. ಇಲ್ಲಿಂದ ಅರ್ಧಾಷ್ಟಮ ಶನಿ ಅಥವಾ ಧಯ್ಯ ಪ್ರಾರಂಭವಾಗುತ್ತದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಸಾಮಾನ್ಯವಾಗಿ ಧಯ್ಯ ಕೆಟ್ಟದಾಗಿರುತ್ತದೆ ಎಂದು ಭಾವಿಸಲಾಗುತ್ತದೆ. ಆದರೆ ಜ್ಯೋತಿಷ್ಯದ ದತ್ತಾಂಶಗಳ ಪ್ರಕಾರ ಮಕರ ರಾಶಿಯವರಿಗೆ ಈ ಧಯ್ಯ ಅವಧಿಯು ಆಸ್ತಿ ಮತ್ತು ಅಂತಸ್ತಿನ ವಿಷಯದಲ್ಲಿ ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಏಕೆಂದರೆ ಶನಿಯು 4ನೇ ಮನೆಯಲ್ಲಿ ಕುಳಿತು ತನ್ನ ಸ್ವಂತ ಮನೆಯನ್ನು ನೋಡುತ್ತಾನೆ. ಎರಡನೇ ದೊಡ್ಡ ಘಟನೆಯೆಂದರೆ ದೇವಗುರು ಬೃಹಸ್ಪತಿಯ ಗೋಲ್ಡನ್ ಪೀರಿಯಡ್. ಇದು ಅತ್ಯಂತ ದೊಡ್ಡ ಸಂತೋಷದ ಸುದ್ದಿಯಾಗಿದೆ. ಪ್ರಸ್ತುತ ಗುರುವು ಮಿಥುನ ರಾಶಿಯಲ್ಲಿದ್ದಾನೆ. ಆದರೆ ಜೂನ್ 2026ರಲ್ಲಿ ಗುರುವು ಕರ್ಕಾಟಕ ರಾಶಿಗೆ ಹೋಗುತ್ತಾನೆ. ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ರಾಶಿಯಾಗಿದೆ. ಇದು ನಿಮ್ಮ 7ನೇ ಮನೆಗೆ ಬರಲಿದೆ. ಇಲ್ಲಿ ಹಂಸಯೋಗ ನಿರ್ಮಾಣವಾಗುತ್ತದೆ. ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾಗಿದೆ. ಈ 13 ತಿಂಗಳುಗಳು ನಿಮ್ಮ ಜೀವನದ ಅತ್ಯಂತ ಸುಂದರ ತಿಂಗಳುಗಳಾಗಿರುತ್ತವೆ. ಮದುವೆ, ವ್ಯವಹಾರ ಮತ್ತು ಹಣ ಎಲ್ಲವೂ ದಿನದಿಂದ ದಿನಕ್ಕೆ ಅದ್ಭುತವಾಗಿ ಅಭಿವೃದ್ಧಿ ಹೊಂದುತ್ತವೆ. ಮತ್ತು 3ನೇ ಪ್ರಮುಖ ಗ್ರಹ ರಾಹು. ರಾಹುವು ಡಿಸೆಂಬರ್ 2026ರವರೆಗೆ ನಿಮ್ಮ 2ನೇ ಮನೆಯಲ್ಲಿರುತ್ತಾನೆ. ಅಲ್ಲಿ ಅವನು ಸಂಪತ್ತನ್ನು ಸೃಷ್ಟಿಸುತ್ತಾನೆ. ಮತ್ತು 2028ರ ಮಧ್ಯಭಾಗದಲ್ಲಿ ರಾಹು ನಿಮ್ಮ ಲಗ್ನಕ್ಕೆ ಬರುತ್ತಾನೆ. ರಾಹುಗೆ ಮಕರ ರಾಶಿಯ ಮೇಲೆ ವಿಶೇಷ ಒಲವು ಇದೆ ಎಂದು ಹೇಳಲಾಗುತ್ತದೆ. ರಾಹು ಲಗ್ನಕ್ಕೆ ಬಂದಾಗ ಅವನು ನಿಮ್ಮನ್ನು ಒಬ್ಬ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆಗಿ ಮಾಡುತ್ತಾನೆ. ಆದ್ದರಿಂದ ನಾನು ಒಟ್ಟಾರೆಯಾಗಿ ಹೇಳುವುದಾದರೆ 2026 ನೆಮ್ಮದಿ ಮತ್ತು ಹಣದ ಉಳಿತಾಯದ ವರ್ಷ, 2027 ಗೋಲ್ಡನ್ ಇಯರ್ ಮತ್ತು 2028ರಿಂದ 2030ರ ತಂತ್ರ ಮತ್ತು ಅಧಿಕಾರದ ವರ್ಷ. ಆದರೆ ತಾಯಿಯ ಆರೋಗ್ಯ ಮತ್ತು ಮಾನಸಿಕ ಒತ್ತಡದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಈಗ ವೃತ್ತಿ ಮತ್ತು ಅಂತಸ್ತಿನಿಂದ ಪ್ರಾರಂಭಿಸೋಣ. ಏಕೆಂದರೆ ಮಕರ ರಾಶಿಯವರಿಗೆ ಕಾಯಕವೇ ಕೈಲಾಸ. 2026ರ ಆರಂಭದಲ್ಲಿ ಶನಿದೇವನು 3ನೇ ಮನೆಯಲ್ಲಿರ್ತಾನೆ. 3ನೇ ಮನೆಯು ಪ್ರಯತ್ನದ ಸಂಕೇತ. ಇದರರ್ಥ 2026ರಲ್ಲಿ ನಿಮಗೆ ತಟ್ಟೆಯಲ್ಲಿ ಇಟ್ಟಂತೆ ಯಾವುದೂ ಸಿಗುವುದಿಲ್ಲ. ಆದರೆ ನೀವು ಮಾಡುವ ಶ್ರಮಕ್ಕೆ 100% ಫಲಿತಾಂಶ ಸಿಗುತ್ತದೆ. ಇದು ಆಕ್ಷನ್ ತೆಗೆದುಕೊಳ್ಳುವ ಸಮಯ. ನೀವು ಕೆಲಸ ಬದಲಾಯಿಸಲು ಬಯಸಿದರೆ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಉತ್ತಮ ಸಮಯ. ಗುರುವು ಜೂನ್ 2026ರವರೆಗೆ 6ನೇ ಮನೆಯಲ್ಲಿರುತ್ತಾನೆ. ಇದು ವಿಪರೀತ ರಾಜಯೋಗವನ್ನು ರೂಪಿಸುತ್ತದೆ. ಇದರರ್ಥ ವೃತ್ತಿ ಜೀವನದಲ್ಲಿ ಶತ್ರುಗಳು ಬರುತ್ತಾರೆ, ರಾಜಕೀಯ ನಡೆಯುತ್ತದೆ. ಆದರೆ ಅವರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಅವರೇ ನಿಮ್ಮ ಪ್ರಗತಿಗೆ ಕಾರಣವಾಗುತ್ತಾರೆ. ಜೂನ್ 2026ರಲ್ಲಿ ಗುರುವು 7ನೇ ಮನೆಯಲ್ಲಿ ಉಚ್ಚಸ್ಥಾನ ಪಡೆದ ತಕ್ಷಣ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಜಂಪ್ ಸಿಗುತ್ತದೆ. 7ನೇ ಮನೆಯು ಕೇವಲ ಮದುವೆಗೆ ಮಾತ್ರವಲ್ಲ, ವ್ಯಾಪಾರ ಪಾಲುದಾರಿಕೆ ಮತ್ತು ಸಾರ್ವಜನಿಕ ಇಮೇಜ್ಗೂ ಸಂಬಂಧಿಸಿದೆ. ಇಲ್ಲಿ ಕುಳಿತು ಗುರುವಿನ 5ನೇ ದೃಷ್ಟಿಯು 11ನೇ ಮನೆಯಾದ ಆದಾಯದ ಮೇಲೆ ಬೀಳುತ್ತದೆ. ಇದರ ನೇರ ಪರಿಣಾಮವೆಂದರೆ ನಿಮ್ಮ ನೆಟ್ವರ್ಕ್ ಹೆಚ್ಚಾಗುತ್ತದೆ. ನೀವು ವ್ಯಾಪಾರದಲ್ಲಿದ್ದರೆ ಹೊಸ ಪಾಲುದಾರರು ಸೇರಿಕೊಳ್ಳುತ್ತಾರೆ ಮತ್ತು ನಿಮಗೆ ಲಾಭ ನೀಡುತ್ತಾರೆ. ನೀವು ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಸಿಗುವ ಬಲವಾದ ಸಾಧ್ಯತೆಗಳಿವೆ, ಏಕೆಂದರೆ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತದೆ. ಈಗ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. 3 ಜೂನ್ 2027ರಂದು ಶನಿ ಮೇಷರಾಶಿಗೆ ಬರುತ್ತಾನೆ. ಮೇಷರಾಶಿಯಲ್ಲಿ ಶನಿಯು ನೀಚನಾಗುತ್ತಾನೆ.
ಶನಿ ನೀಚನಾದನು, ಇನ್ನು ಕೆಟ್ಟದ್ದೇ ಆಗುತ್ತದೆ ಎಂದು ಅನೇಕರು ಹೇಳಬಹುದು. ಆದರೆ ಮಕರ ರಾಶಿಯವರಿಗೆ ಇಲ್ಲಿ ಒಂದು ವಿಪರೀತ ಪರಿಸ್ಥಿತಿ ಇದೆ. ಶನಿಯು 4ನೇ ಮನೆಯಲ್ಲಿ ಕುಳಿತು ತನ್ನ 10ನೇ ದೃಷ್ಟಿಯಿಂದ ತನ್ನ ಸ್ವಂತ ಮನೆಯಾದ ಮಕರ ರಾಶಿಯನ್ನು ನೋಡುತ್ತಾನೆ. ಯಾವುದೇ ಗ್ರಹವು ತನ್ನ ಸ್ವಂತ ಮನೆಯನ್ನು ನೋಡಿದಾಗ ಅದು ಅದನ್ನು ಎಂದಿಗೂ ಹಾಳಾಗಲು ಬಿಡುವುದಿಲ್ಲ. ಇದರ ಫಲಿತಾಂಶವೇ ಸಿಂಹಾಸನ ಯೋಗ. ನಿಮಗೆ ಕೆಲಸದ ಸ್ಥಳದಲ್ಲಿ ಅಧಿಕಾರ ಸಿಗುತ್ತದೆ. ಒಂದು ಉನ್ನತ ಸ್ಥಾನ ಸಿಗಬಹುದು. ಅಲ್ಲಿ ನಿಮ್ಮ ಕೈ ಕೆಳಗೆ ಅನೇಕ ಜನರು ಕೆಲಸ ಮಾಡಬಹುದು. ನಿರ್ಮಾಣ, ಕಬ್ಬಿಣ, ವಿದ್ಯುತ್ ಅಥವಾ ನವೀಕರಣಕ್ಕೆ ಸಂಬಂಧಿಸಿದ ಜನರಿಗೆ ಈ ಸಮಯವು ಅದ್ಭುತವಾಗಿರುತ್ತದೆ. ಹೌದು, ಶನಿಯು ನೀಚನಾಗಿರುವುದರಿಂದ ಕೆಲಸದ ಸ್ಥಳದಲ್ಲಿ ಒತ್ತಡವಿರುತ್ತದೆ. ಬಾಸ್ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಾನು ಹೆಚ್ಚು ಅರ್ಹನಾಗಿದ್ದೇನೆ, ಆದರೆ ನನಗೆ ಕಡಿಮೆ ಸಿಗುತ್ತಿದೆ ಎಂಬ ಭಾವನೆ ಮೂಡಬಹುದು. ಆದರೆ ಗೆಳೆಯರೆ, ಇದೇ ಶನಿ ನಿಮ್ಮನ್ನು ಕೆಲಸದಿಂದ ಹೊರಬರಲು ಬಿಡುವುದಿಲ್ಲ. ಬದಲಿಗೆ ನಿಮ್ಮನ್ನು ಬಲಿಷ್ಠಗೊಳಿಸುತ್ತಾನೆ. 2028ರಲ್ಲಿ ವಿಶೇಷವಾಗಿ ಕೊನೆಯ 6 ತಿಂಗಳುಗಳಲ್ಲಿ ಕಚೇಂಗಳುಗಳಲ್ಲಿ ಕಚೇರಿ ರಾಜಕೀಯದಿಂದ ದೂರವಿರಿ. ಯಾವುದೇ ಕಾನೂನು ಬಾಹಿರ ಕೆಲಸಕ್ಕೆ ಸಹಿ ಹಾಕಬೇಡಿ, ಏಕೆಂದರೆ ಸುಳ್ಳು ಆರೋಪಗಳು ಬರುವ ಸಾಧ್ಯತೆ ಇದೆ. ಈಗ ಲಕ್ಷ್ಮೀದೇವಿಯ ಬಗ್ಗೆ ಮಾತನಾಡೋಣ. ಹಣ ಮತ್ತು ಆಸ್ತಿ. ಮಕರ ರಾಶಿಯವರೇ, 2026ರಿಂದ 2030ರ ಸಮಯವು ನಿಮ್ಮನ್ನು ಸ್ವಯಂ ನಿರ್ಮಿತ ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು. ಡಿಸೆಂಬರ್ 2026ರವರೆಗೆ ರಾಹು ನಿಮ್ಮ 2ನೇ ಮನೆಯಲ್ಲಿರ್ತಾನೆ. 2ನೇ ಮನೆಯು ಉಳಿತಾಯದ ಮನೆಯಾಗಿದೆ. ರಾಹುವಿನ ಸ್ವಭಾವವೇ ಹಠಾತ್ ಆಗಿ ಕೆಲಸಗಳನ್ನು ಮಾಡುವುದು. ಈ ಅವಧಿಯಲ್ಲಿ ನಿಮ್ಮ ಪೈಪ್ಲೈನ್ ಪ್ರಾಜೆಕ್ಟ್ಗಳು ಕ್ಲಿಯರ್ ಆಗುತ್ತವೆ. ವರ್ಷಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದ ಹಣ, ನ್ಯಾಯಾಲಯದಲ್ಲಿದ್ದ ಹಣ ಅಥವಾ ಯಾವುದೇ ಕ್ಲೈಂಟ್ ತಡೆಹಿಡಿದಿದ್ದ ಹಣ ಹಠಾತ್ ಆಗಿ ನಿಮ್ಮ ಕೈಗೆ ಬರುತ್ತದೆ. ರಾಹು ನಿಮ್ಮನ್ನು ಸೆಲ್ಫ್ ಮೇಡ್ ವ್ಯಕ್ತಿಯನ್ನಾಗಿ ಮಾಡುತ್ತಾನೆ. ನೀವು ಯಾರ ಮೇಲೂ ಅವಲಂಬಿತರಾಗುವುದಿಲ್ಲ. ಒಂದು ವಿಷಯ ನೆನಪಿಡಿ, ರಾಹು ಹಸಿವನ್ನು ಹೆಚ್ಚಿಸುತ್ತಾನೆ. ಹಣ ಗಳಿಸಲು ನೀವು ಶಾರ್ಟ್ ಕಟ್ಗಳನ್ನು ಹುಡುಕುತ್ತೀರಿ. ಜೂಜಾಟ, ಸಟ್ಟ ಅಥವಾ ಅಪಾಯಕಾರಿ ಹೂಡಿಕೆಯಿಂದ ದೂರವಿರಿ, ಏಕೆಂದರೆ ರಾಹು ಎಷ್ಟು ವೇಗವಾಗಿ ಕೊಡುತ್ತಾನೋ ಅಷ್ಟೇ ವೇಗವಾಗಿ ಕಿತ್ತುಕೊಳ್ಳಬಲ್ಲನು. ಇದರ ನಂತರ 2026ರ ಮಧ್ಯದಿಂದ 2027ರ ಅವಧಿ ಬರುತ್ತದೆ. ಉಚ್ಚ ಸ್ಥಾನದ ಗುರುವು 7ನೇ ಮನೆಗೆ ಬಂದಾಗ ಅವನು 11ನೇ ಮನೆಯನ್ನು, ಅಂದರೆ ಆದಾಯದ ಮನೆಯನ್ನು ನೋಡುತ್ತಾನೆ. ಈ ಸಮಯವನ್ನು ಧನದ ಕುಂಡಲಿ ಎಂದು ಕರೆಯಲಾಗುತ್ತದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಕೇವಲ ಸಂಬಳ ಮಾತ್ರವಲ್ಲದೆ ಸೈಡ್ ಬಿಸ್ನೆಸ್, ಬಾಡಿಗೆ ಆದಾಯ ಅಥವಾ ಹೂಡಿಕೆಯ ಲಾಭ, ಎಲ್ಲಾ ಕಡೆಯಿಂದ ಹಣ ಬರುವ ಯೋಗವಿದೆ. ಮಕರ ರಾಶಿಯವರೇ, ಈ ವರ್ಷಗಳಲ್ಲಿ ನೀವು ನಿಮ್ಮ ಉಳಿತಾಯವನ್ನು ಆಸ್ತಿಯನ್ನಾಗಿ ಬದಲಾಯಿಸಿಕೊಳ್ಳಬೇಕು. ನಂತರ 2028ರಿಂದ 2030ರ ಸಮಯ ಬರುತ್ತದೆ. ಶನಿಯು 4ನೇ ಮನೆಗೆ ಬಂದಾಗ ಅವನು ಆಸ್ತಿಯ ಕಾರಕನಾಗುತ್ತಾನೆ. ಶನಿ ನೀಚನಾಗಿದ್ದರೂ ಸಹ ಅವನು ನಿಮ್ಮನ್ನು ಭೂಮಿ, ಮನೆ ಅಥವಾ ವಾಹನ ಖರೀದಿಸಲು ಪ್ರೇರೇಪಿಸುತ್ತಾನೆ. ನೀವು ಯಾವುದಾದರೂ ಹಳೆಯ ಆಸ್ತಿಯನ್ನು ಖರೀದಿಸಿ ಅದನ್ನು ನವೀಕರಿಸಬಹುದು. ಆದರೆ ಒಂದು ಎಚ್ಚರಿಕೆ, 2028ರಲ್ಲಿ ಆಸ್ತಿ ವ್ಯವಹಾರ ಮಾಡುವಾಗ ಕಾಗದ ಪತ್ರಗಳನ್ನು 10 ಬಾರಿ ಪರೀಕ್ಷಿಸಿ. ವಂಚನೆಯಾಗುವ ಸಾಧ್ಯತೆಗಳಿವೆ. ಈ ಅವಧಿಯಲ್ಲಿ ಖರ್ಚು ಹೆಚ್ಚಾಗುತ್ತದೆ. ಗುರು 8ನೇ ಮನೆಗೆ ಹೋಗುತ್ತಾನೆ. ಇದು ಅನಗತ್ಯ ಖರ್ಚುಗಳನ್ನು ತೋರಿಸುತ್ತದೆ. ವೈದ್ಯಕೀಯ ಬಿಲ್ಗಳು ಅಥವಾ ಯೋಜಿಸದ ಪ್ರಯಾಣಗಳಿಗೆ ಹಣ ವ್ಯಯವಾಗಬಹುದು. ಈಗ ಹೃದಯದ ವಿಷಯಕ್ಕೆ ಬರೋಣ. ಸಂಬಂಧಗಳು, ಮದುವೆ ಮತ್ತು ಕುಟುಂಬ. ನೀವು ಅವಿವಾಹಿತರಾಗಿದ್ದರೆ ಮತ್ತು ಮದುವೆಗಾಗಿ ಕಾಯುತ್ತಿದ್ದರೆ ಜೂನ್ 2026ರಿಂದ ಜೂನ್ 2027ರ ಕ್ಯಾಲೆಂಡರ್ ಅನ್ನು ಗುರುತು ಮಾಡಿಕೊಳ್ಳಿ. 7ನೇ ಮನೆಯಲ್ಲಿ ಉಚ್ಚ ಗುರು ಹಂಸಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇದು ಮದುವೆಗೆ ಅತ್ಯುತ್ತಮ ಯೋಗವಾಗಿದೆ. ಒಳ್ಳೆಯ ಸಂಬಂಧಗಳು ಉತ್ತಮ ಮನೆತನದಿಂದ ಬರುತ್ತವೆ. ಈಗಾಗಲೇ ವಿವಾಹಿತರಾಗಿರುವವರಿಗೆ ಈ ಸಮಯವು 2ನೇ ಹನಿಮೂನ್ನಂತಿರುತ್ತದೆ. ಕಳೆದ ವರ್ಷಗಳ ಕಹಿ ಭಾವನೆಗಳು ದೂರವಾಗುತ್ತವೆ. ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ. ನೀವು ವಿಚ್ಛೇದನ ಕೇಸ್ ಅಥವಾ ಕಾನೂನು ಹೋರಾಟದಲ್ಲಿ ಸಿಲುಕಿದ್ದರೆ ಈ ಸಮಯದಲ್ಲಿ ಅದು ಸುಗಮವಾಗಿ ಬಗೆಹರಿಯುತ್ತದೆ. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಬರುವುದು 2028ರಲ್ಲಿ. ಇಲ್ಲಿ 3 ಸಮಸ್ಯೆಗಳಿವೆ. ಮೊದಲನೆಯದು, ಶನಿ 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯು ಮನೆಯ ಸುಖದ ಮನೆಯಾಗಿದೆ. ಶನಿ ಇಲ್ಲಿ ನೀಚನಾದಾಗ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಸಣ್ಣ ವಿಷಯಗಳಿಗೂ ವಾಗ್ವಾದ ನಡೆಯಬಹುದು. ಎರಡನೆಯದು, ರಾಹು ಲಗ್ನಕ್ಕೆ ಬರುತ್ತಾನೆ. ಲಗ್ನದಲ್ಲಿರುವ ರಾಹು ನಿಮ್ಮನ್ನು ಅತಿ ಆತ್ಮವಿಶ್ವಾಸಿ ಅಥವಾ ಅಹಂಕಾರಿಯನ್ನಾಗಿ ಮಾಡುತ್ತಾನೆ. ನಾನೇ ಸರಿ, ನನ್ನ ಮಾತನ್ನೇ ಕೇಳಬೇಕು ಎಂಬ ಭಾವನೆ ನಿಮ್ಮಲ್ಲಿ ಬರಬಹುದು. ಈ ಅಹಂಕಾರವು ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಬಹುದು. ಮೂರನೆಯದು, ಕೇತು 7ನೇ ಮನೆಯಲ್ಲಿರುತ್ತಾನೆ. ಕೇತು ಎಂದರೆ ವೈರಾಗ್ಯ ಅಥವಾ ಪ್ರತ್ಯೇಕತೆ. ನೀವು ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕವಾಗಿ ದೂರವಾದಂತೆ ಅನುಭವಿಸಬಹುದು. ಆದ್ದರಿಂದ 2027ರವರೆಗೆ ಎಲ್ಲವೂ ತುಂಬಾ ಚೆನ್ನಾಗಿದೆ,
ಆದರೆ 2028ರ ನಂತರ ನೀವು ನಿಮ್ಮ ಅಹಂಕಾರವನ್ನು ಬದಿಗಿಡಬೇಕಾಗುತ್ತದೆ. ಈಗ ನಾನು ಒಂದು ವಿಶೇಷ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಗೃಹಿಣಿಯರಾಗಿರುವ ನಮ್ಮ ತಾಯಂದಿರು ಮತ್ತು ಸಹೋದರಿಯರು. ಸಾಮಾನ್ಯವಾಗಿ ರಾಶಿಫಲದಲ್ಲಿ ವ್ಯವಹಾರ ಮತ್ತು ಕೆಲಸದ ಬಗ್ಗೆ ಮಾತ್ರ ಚರ್ಚಿಸಲಾಗುತ್ತದೆ. ಆದರೆ ಮನೆಯನ್ನು ಸಂಭಾಳಿಸುವವರ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಆದರೆ ಮಕರ ರಾಶಿಯ ಸ್ತ್ರೀಯರು ಮನೆಯ ಬೆನ್ನೆಲುಬಾಗಿರುತ್ತಾರೆ. ನಿಮಗಾಗಿ ಈ 5 ವರ್ಷಗಳು ಗುರುತು ಮತ್ತು ಪರಿವರ್ತನೆಯ ವರ್ಷಗಳಾಗಿವೆ. ಇದನ್ನು ಗಮನವಿಟ್ಟು ಕೇಳಿ. ಜೂನ್ 2026ರಿಂದ ಜೂನ್ 2027ರ ಸಮಯವು ನಿಮಗೆ ವರದಾನಕ್ಕಿಂತ ಕಡಿಮೆ ಇಲ್ಲ. ದೇವಗುರು ಬೃಹಸ್ಪತಿಯು ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಮತ್ತು ಅಲ್ಲಿಂದ ಅವನು ನೇರವಾಗಿ ನಿಮ್ಮ ಲಗ್ನವನ್ನು ನೋಡುತ್ತಿದ್ದಾನೆ. ಇದರರ್ಥ ಕುಟುಂಬದಲ್ಲಿ, ಅತ್ತೆ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಜನರು ನಿಮ್ಮ ಸಲಹೆ ಕೇಳುತ್ತಾರೆ. ನೀವು ಒಬ್ಬ ರಾಣಿಯಂತೆ ಭಾಸವಾಗುತ್ತದೆ. ಪತಿ ಪತ್ನಿಯ ನಡುವೆ ಒತ್ತಡವಿದ್ದರೆ ಅದು ದೂರವಾಗುತ್ತದೆ. ನಿಮ್ಮ ಪತಿಯು ನಿಮ್ಮ ಮಾತನ್ನು ಕೇಳುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ. ರಾಹು ಧನಭಾವದಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಗುಪ್ತಧನ ಅಥವಾ ಸ್ತ್ರೀಧನವನ್ನ ಉಳಿತಾಯ ಮಾಡಬಹುದು. ಕಷ್ಟದ ಸಮಯದಲ್ಲಿ ಇಡೀ ಕುಟುಂಬಕ್ಕೆ ಈ ಹಣ ಸಹಾಯವಾಗುತ್ತದೆ. ಆದರೆ 2028 ಬರುತ್ತಿದ್ದಂತೆ ಪರಿಸ್ಥಿತಿ ಸ್ವಲ್ಪ ಬದಲಾಗುತ್ತದೆ. ಶನಿ ದೇವನು 4ನೇ ಮನೆಗೆ ಬಂದಾಗ ಅದರ ಹೆಚ್ಚಿನ ಪರಿಣಾಮ ಗೃಹಿಣಿಯರ ಮೇಲೆ ಆಗುತ್ತದೆ. ಏಕೆಂದರೆ 4ನೇ ಮನೆ ಎಂದರೆ ಮನೆ. ಶನಿ ಇಲ್ಲಿ ಗೊಂದಲ ಅಥವಾ ಗದ್ದಲ ತರುತ್ತಾನೆ. ನೀವು ಮನೆಯಲ್ಲಿ ದುರಸ್ತಿ ಅಥವಾ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಬಹುದು. ಕೆಲಸಗಾರರು, ಧೂಳು, ಗದ್ದಲ ಇವೆಲ್ಲದರಿಂದ ನಿಮ್ಮ ದಿನಚರಿ ಹಾಳಾಗಬಹುದು. ನಿಮಗೆ ನೆಮ್ಮದಿ ಸಿಗುವುದಿಲ್ಲ. ನಾನು ಮೊದಲೇ ಹೇಳಿದಂತೆ ತಾಯಿ ಅಥವಾ ಅತ್ತೆಯ ಆರೋಗ್ಯ ಹದಗೆಡಬಹುದು. ಅವರ ಸೇವೆಯಲ್ಲಿ ನಿಮ್ಮ ಹೆಚ್ಚಿನ ಸಮಯ ವ್ಯಯವಾಗಬಹುದು. ಆಸ್ಪತ್ರೆಗಳಿಗೆ ಅಲೆಯಬೇಕಾಗಬಹುದು. ಇದಕ್ಕಾಗಿ ಮಾನಸಿಕವಾಗಿ ಸಿದ್ಧರಾಗಿರಿ. ಮನೆ ತುಂಬಿದಂತಿದ್ದರೂ ಶನಿ ಇಲ್ಲಿ ಕೆಲವೊಮ್ಮೆ ಗೃಹಿಣಿಯರನ್ನು ಒಂಟಿಯಾಗಿರುವಂತೆ ಮಾಡುತ್ತಾನೆ. ಎಲ್ಲರಿಗಾಗಿ ನಾನು ಮಾಡುತ್ತೇನೆ, ಆದರೆ ನನಗಾಗಿ ಯಾರೂ ಯೋಚಿಸುವುದಿಲ್ಲ ಎಂಬ ಭಾವನೆ ಬರಬಹುದು. ಆದರೆ ಒಂದು ಆಸಕ್ತಿದಾಯಕ ವಿಷಯ, 28ರ ಮಧ್ಯದಲ್ಲಿ ರಾಹು ನಿಮ್ಮ ಲಗ್ನಕ್ಕೆ ಬರುತ್ತಾನೆ. ಈ ಸಂಚಾರವು ಗೃಹಿಣಿಯರಿಗೆ ತಮ್ಮ ಅಸ್ತಿತ್ವದ ಬದಲಾವಣೆಯಾಗಿದೆ. ನೀವು ಈವರೆಗೆ ಇತರರಿಗಾಗಿ ಬದುಕಿದ್ದಿರಿ, ಆದರೆ ಈಗ ರಾಹು ನಿಮ್ಮನ್ನು ಸ್ವಲ್ಪ ಸ್ವಾರ್ಥಿಯನ್ನಾಗಿ ಮಾಡುತ್ತಾನೆ. ಅದು ಸಕಾರಾತ್ಮಕವಾಗಿ. ನೀವು ನಿಮಗಾಗಿ ಏನನ್ನಾದರೂ ಮಾಡಲು ಬಯಸುತ್ತೀರಿ. ನೀವು ಬುಟಿಕ್, ಕುಕಿಂಗ್ ಚಾನೆಲ್, ಟ್ಯೂಷನ್ ಸೆಂಟರ್ ಅಥವಾ ಆನ್ಲೈನ್ ಬಿಸ್ನೆಸ್ ಪ್ರಾರಂಭಿಸಬಹುದು. ಆದರೆ ರಾಹು ಸ್ವಲ್ಪ ಹಠಮಾರಿ ಸ್ವಭಾವವನ್ನು ನೀಡುತ್ತಾನೆ. ಅತ್ತೆ ಮನೆಯಲ್ಲಿ ಅಥವಾ ಪತಿಯ ಜೊತೆ ಮಾತನಾಡುವಾಗ ನಿಮ್ಮ ವಾಣಿಯ ಮೇಲೆ ನಿಗಾ ಇರಲಿ. ನಿಮ್ಮ ಒಂದು ಕಹಿ ಮಾತು ನಿಮ್ಮ ಗೌರವವನ್ನು ಹಾಳು ಮಾಡಬಹುದು. ಆದ್ದರಿಂದ 2027ರವರೆಗೆ ನೀವು ಮನೆಯ ಲಕ್ಷ್ಮಿಯಾಗಿರುತ್ತೀರಿ. 2028ರ ನಂತರ ನೀವು ಮನೆಯ ಕಲಹ ಮತ್ತು ನವೀಕರಣವನ್ನು ನಿಭಾಯಿಸಬೇಕಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ನೀವು ನಿಮ್ಮ ಸ್ವಂತ ಗುರುತನ್ನು ನಿರ್ಮಿಸಲು ಹೆಜ್ಜೆ ಹಾಕುತ್ತೀರಿ. ಈಗ ಆರೋಗ್ಯದ ಬಗ್ಗೆ ಮಾತನಾಡೋಣ. ಇದರ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಸ್ಯಾಡೆ ಸಾತಿ ಮಸಾತಿ ಮುಗಿದಿರುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಆದರೆ ರಾಹು 2ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಗಾಬರಿ ಅಥವಾ ಮಾತಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಮಾತಿನ ಮೇಲೆ ನಿಯಂತ್ರಣವಿರಲಿ. ದೈಹಿಕ ಆರೋಗ್ಯದ ಬಗ್ಗೆ ಹೇಳುವುದಾದರೆ 2026ರಿಂದ 27ರಲ್ಲಿ ಗುರು ಲಗ್ನವನ್ನು ನೋಡುವವರೆಗೆ ನಿಮ್ಮ ಆರೋಗ್ಯವು ಅದ್ಭುತವಾಗಿರುತ್ತದೆ. ಹಳೆಯ ಕಾಯಿಲೆಗಳು ಗುಣವಾಗುತ್ತವೆ. ಆದರೆ 2028ರಿಂದ ಗಂಭೀರ ಎಚ್ಚರಿಕೆ ಇದೆ. ದತ್ತಾಂಶಗಳ ಪ್ರಕಾರ 2028ರ ಸಮಯ ಆರೋಗ್ಯದ ದೃಷ್ಟಿಯಿಂದ ಸಂವೇದನಾಶೀಲವಾಗಿದೆ. ಮೊದಲನೆಯದು ತಾಯಿಯ ಆರೋಗ್ಯ. ಶನಿಯು 4ನೇ ಮನೆಯಲ್ಲಿ ನೀಚನಾದಾಗ ತಾಯಿಗೆ ತೊಂದರೆಯಾಗುತ್ತದೆ. ಅವರಿಗೆ ಎದೆ, ಶ್ವಾಸಕೋಶ ಅಥವಾ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಅವರಿಗೆ ಮೊದಲೇ ಯಾವುದಾದರೂ ಸಮಸ್ಯೆ ಇದ್ದರೆ 2028ರಲ್ಲಿ ನಿಯಮಿತವಾಗಿ ತಪಾಸಣೆ ಮಾಡಿಸಿ. ಎರಡನೆಯದು ನಿಮ್ಮ ಆರೋಗ್ಯ. ಗುರುವು 2027ರ ಮಧ್ಯದಿಂದ 2028ರ ಮಧ್ಯದವರೆಗೆ 8ನೇ ಮನೆಯಲ್ಲಿರುತ್ತಾನೆ. 8ನೇ ಮನೆಯು ರೋಗದ ಮನೆಯಾಗಿದೆ. ಲಿವರ್ ಮತ್ತು ಬೊಜ್ಜು, ತೂಕ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಿವೆ. ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಇರುತ್ತವೆ. ಮತ್ತು ಶನಿಯು 4ನೇ ಮನೆಯಲ್ಲಿರುವುದರಿಂದ ಇದು ಎದೆಯ ಭಾಗವನ್ನು ಸೂಚಿಸುತ್ತದೆ. ನೀವು ಧೂಮಪಾನ ಮಾಡುತ್ತಿದ್ದರೆ ಅದನ್ನು ಬಿಡಲು ಇದು ಅತ್ಯುತ್ತಮ ಸಮಯ. ಇಲ್ಲದಿದ್ದರೆ ಶ್ವಾಸಕೋಶದ ಸಮಸ್ಯೆ ಎದುರಾಗಬಹುದು. ಆದ್ದರಿಂದ 2027ರವರೆಗೆ ಆನಂದವಾಗಿರಿ. 2028ರಿಂದ ಆಹಾರ ನಿಯಂತ್ರಣ ಮತ್ತು ತಾಯಿಯ ಆರೋಗ್ಯದ ಮೇಲೆ ಗಮನ ನೀಡಿ. ವಿದ್ಯಾರ್ಥಿಗಳು ಮತ್ತು ವಿದೇಶಕ್ಕೆ ಹೋಗಲು ಬಯಸುವವರಿಗೆ 2026ರಿಂದ 27 ಅತ್ಯುತ್ತಮವಾಗಿದೆ. ಉನ್ನತ ಶಿಕ್ಷಣಕ್ಕಾಗಿ ಗುರುವಿನ ಬೆಂಬಲ ಸಿಗುತ್ತದೆ. ಆದರೆ 2028ರಲ್ಲಿ ರಾಹು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯಬಹುದು. ನೀವು ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ನೆಲೆಸಲು ಪ್ರಯತ್ನಿಸುತ್ತಿದ್ದರೆ
2028ರಿಂದ 2030ರ ನಡುವೆ ರಾಹು 12ನೆಯ ಮನೆಯತ್ತ ಸಾಗುತ್ತಾನೆ. ಇದು ವಿದೇಶಿ ಸೆಟಲ್ಮೆಂಟ್ಗೆ ಅತ್ಯಂತ ಬಲವಾದ ಯೋಗವಾಗಿದೆ. ನೀವು PR ಅಥವಾ ವೀಸಾಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ 2029-30ರಲ್ಲಿ ನಿಮ್ಮ ಕೆಲಸ ಪೂರ್ಣಗೊಳ್ಳುತ್ತದೆ. ನಾವು ಬಹಳಷ್ಟು ವಿಷಯಗಳನ್ನು ಚರ್ಚಿಸಿದ್ದೇವೆ. ಈಗ ಇದನ್ನು ಸಂಕ್ಷಿಪ್ತವಾಗಿ ನೋಡೋಣ. 22 ನೆಮ್ಮದಿ ಮತ್ತು ಅಡಿಪಾಯದ ವರ್ಷ. ಕೆಲಸ ಬದಲಾಯಿಸಿ ಹೊಸ ಕೆಲಸ ಪ್ರಾರಂಭಿಸಿ. ಆದರೆ ರಾಹುವಿನ ಕಾರಣದಿಂದ ಯಾರಿಗೂ ಸಾಲ ನೀಡಬೇಡಿ. 22ರ ಮಧ್ಯದಿಂದ 27ರ ಮಧ್ಯಭಾಗವು ಅತ್ಯಂತ ಸುಂದರ ಸಮಯ, ಸುವರ್ಣ ಕಾಲ. ಮದುವೆಯಾಗಿ ಪಾಲುದಾರಿಕೆ ಮಾಡಿ ಹಣ ಹೂಡಿಕೆ ಮಾಡಿ. 2027ರ ಮಧ್ಯದಿಂದ 2028 ಟರ್ನಿಂಗ್ ಪಾಯಿಂಟ್. ಧೈರ್ಯ ಆರಂಭವಾಗುತ್ತದೆ ಮತ್ತು ಆಸ್ತಿ ಯೋಗಗಳು ನಿರ್ಮಾಣವಾಗುತ್ತವೆ. ತಾಯಿಯ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. 2028ರಿಂದ 2030ರ ತಂತ್ರಗಾರಿಕೆಯ ಸಮಯ. ಅಧಿಕಾರ ಮತ್ತು ಅಹಂಕಾರ ಹೆಚ್ಚಾಗುತ್ತದೆ. ವೃತ್ತಿಯಲ್ಲಿ ಉನ್ನತ ಸ್ಥಾನ ಪಡೆಯಿರಿ, ಆದರೆ ಸಂಗಾತಿಯಿಂದ ದೂರವಾಗಬೇಡಿ. ಪ್ರಮುಖ ತಾರೀಖುಗಳು: ಜೂನ್ 2026 ಗುರು ಕರ್ಕಾಟಕಕ್ಕೆ ಪ್ರವೇಶ. 3 ಜೂನ್ 2027 ಶನಿ ಮೇಷಕ್ಕೆ ಪ್ರವೇಶ. ಮತ್ತು 20 ಅಕ್ಟೋಬರ್ 2027 ಶನಿ ವಕ್ರತ ಚಲನೆ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಜ್ಯೋತಿಷ್ಯದಲ್ಲಿ ಹೇಳುವಂತೆ ಗ್ರಹಗಳು ತಮ್ಮ ಕೆಲಸವನ್ನು ಮಾಡುತ್ತವೆ, ಆದರೆ ನಾವು ನಮ್ಮ ಕರ್ಮವನ್ನು ಮಾಡಬೇಕು. ಈ 5 ವರ್ಷಗಳನ್ನು ಉತ್ತಮಗೊಳಿಸಲು ಈ ಪರಿಹಾರಗಳನ್ನು ತಪ್ಪದೇ ಮಾಡಿ. ಮೊದಲನೆಯದು ಶನಿದೇವನಿಗಾಗಿ, ವಿಶೇಷವಾಗಿ 2027ರ ನಂತರ. ಶನಿಯು ನೀಚನಾಗುವುದರಿಂದ ಮತ್ತು ಧೈರ್ಯ ಆರಂಭವಾಗುವುದರಿಂದ ಅವನನ್ನು ಶಾಂತವಾಗಿಡುವುದು ಮುಖ್ಯ. ಪ್ರತಿ ಶನಿವಾರ ಛಾಯಾದಾನ ಮಾಡಿ. ಒಂದು ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ, ನಂತರ ಆ ಎಣ್ಣೆಯನ್ನು ಶನಿ ದೇವಸ್ಥಾನದಲ್ಲಿ ದಾನ ಮಾಡಿ. ಇದರೊಂದಿಗೆ ಕಪ್ಪು ಉದ್ದಿನಬೇಳೆಯನ್ನು ದಾನ ಮಾಡುವುದು ಸಿಂಹಾಸನ ಯೋಗವನ್ನು ಬಲಪಡಿಸುತ್ತದೆ. ಎರಡನೇ ಪರಿಹಾರ ರಾಹುವಿಗಾಗಿ. ರಾಹು ಲಗ್ನಕ್ಕೆ ಬಂದಾಗ ಮನಸ್ಸಿನಲ್ಲಿ ಗೊಂದಲ ಮತ್ತು ಭ್ರಮೆಯನ್ನು ಉಂಟುಮಾಡುತ್ತಾನೆ. ರಾಹುವಿನ ಮಹಾದಶೆ ನಡೆಯುತ್ತಿದ್ದರೆ ಸರಸ್ವತಿ ವಂದನೆ ಅಥವಾ ರಾಹು ಮಂತ್ರವನ್ನು ಜಪಿಸಿ. ಮಾನಸಿಕ ಶಾಂತಿಗಾಗಿ ಚಂದ್ರ ಮಂತ್ರ. ಓಂ ಸ್ರಾಂ ಶ್ರೀಂ ಶ್ರೌಂ ಸ ಚಂದ್ರಮಸೇ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಮೂರನೇ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವೆಂದರೆ ಹನುಮಾನ್ ಚಾಲೀಸ. ಮಕರ ರಾಶಿಯವರಿಗೆ ಹನುಮಂತನ ಪೂಜೆ ರಾಮಬಾಣವಿದ್ದಂತೆ. ಪ್ರತಿದಿನ ಸೂರ್ಯಾಸ್ತದ ನಂತರ ಹನುಮಾನ್ ಚಾಲೀಸ ಪಠಿಸಿ. ಇದು ಶನಿ ಮತ್ತು ರಾಹು ಇಬ್ಬರ ಕೆಟ್ಟ ಪರಿಣಾಮಗಳನ್ನು ನಾಶಪಡಿಸುತ್ತದೆ. ಮತ್ತು ಕೊನೆಯದಾಗಿ ಪ್ರಾಯೋಗಿಕ ಕರ್ಮ, ತಂದೆ ತಾಯಿಯ ಸೇವೆ ಮಾಡಿ. ನೀವು ನಿಮ್ಮ ಗುರು ಮತ್ತು ಪೋಷಕರನ್ನು ಗೌರವಿಸಿದಾಗ ಮಾತ್ರ ಗುರುಗ್ರಹವು ಶುಭಫಲ ನೀಡುತ್ತದೆ. ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ನೀಡಿ. ಇದು ಶನಿ ಮತ್ತು ರಾಹು ಇಬ್ಬರಿಗೂ ಸಂತೋಷ ನೀಡುತ್ತದೆ. ಗೆಳೆಯರೇ, ಕೊನೆಯದಾಗಿ ಇಷ್ಟನ್ನೇ ಹೇಳುತ್ತೇನೆ. ಮಕರ ರಾಶಿಯ ಚಿಹ್ನೆ ಸೀ ಗೋಟ್. ಇದು ಸಮುದ್ರದ ಆಳದಲ್ಲಿ ಈಜಬಲ್ಲದು ಮತ್ತು ಪರ್ವತದ ತುತ್ತ ತುದಿಗೂ ಏರಬಲ್ಲದು. ಕಳೆದ 7.5 ವರ್ಷಗಳಲ್ಲಿ ನೀವು ಸಮುದ್ರದ ಆಳದಲ್ಲಿ ಕತ್ತಲೆಯಲ್ಲಿದ್ದಿರಿ. ಆದರೆ ಈಗ 2026ರಿಂದ 2030ರ ಸಮಯವು ನೀವು ಪರ್ವತದ ತುತ್ತ ತುದಿಯನ್ನು ಏರುವ ಸಮಯವಾಗಿದೆ. ಧೈರ್ಯ ಬರಬಹುದು, ರಾಹು ಬರಬಹುದು, ಆದರೆ ನೀವು ಗಾಬರಿಯಾಗಬೇಡಿ. ನೀವು ಸಾತಿಯನ್ನೇ ಸೋಲಿಸಿದ್ದೀರಿ. ಹಾಗಾಗಿ ಈ ಸಣ್ಣ ಪುಟ್ಟ ಸಂಚಾರಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ತಂತ್ರ ಸರಿಯಾಗಿರಲಿ, ನಿಮ್ಮ ಮಾತು ಮೃದುವಾಗಿರಲಿ ಮತ್ತು ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇರಲಿ. ಜಯ ನಿಮ್ಮದೇ ಆಗುತ್ತದೆ. ನಿಮಗೆ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಮತ್ತು ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದೆ ಎಂದು ಅನ್ನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಗೆಳೆಯರು ಮತ್ತು ಸಂಬಂಧಿಕರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇದರಿಂದ ಅವರೂ ಮುಂಬರುವ ಸಮಯಕ್ಕಾಗಿ ಸಿದ್ಧರಾಗಬಹುದು. ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಜೈ ಶನಿ ದೇವ ಎಂದು ಬರೆಯಲು ಮರೆಯಬೇಡಿ. ಎಷ್ಟು ಮಂದಿ ಮಕರ ರಾಶಿಯವರು ತಮ್ಮ ಹೊಸ ಜೀವನಕ್ಕಾಗಿ ಸಿದ್ಧರಾಗಿದ್ದಾರೆ ಎಂದು ನೋಡೋಣ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಿಮ್ಮ ಈ ಪಯಣದಲ್ಲಿ ನಾವು ನಿಮ್ಮ ಜೊತೆಗಿರುತ್ತೇವೆ. ನಿಮ್ಮ ಕಾಳಜಿ ವಹಿಸಿ. ಹರ ಹರ ಮಹಾ